ದರ್ಶನ್ ಗ್ಯಾಂಗ್ಗೆ ಎಫ್ಎಸ್ಎಲ್ ರಿಪೋರ್ಟ್ ಉರುಳಾಗುತ್ತಾ ಅನ್ನೋ ಅನುಮಾನ. 3 ದಿನದಲ್ಲೇ ದರ್ಶನ್ ಬಾಯ್ಸ್ ಭವಿಷ್ಯ ನಿರ್ಧಾರ ಆಗೋ ಸಾಧ್ಯತೆ. ಈಗಾಗಲೇ 70% ಎಫ್ಎಸ್ಎಲ್ ವರದಿ ಬಂದಾಗಿದೆ. ಬಾಕಿ ಉಳಿದಿರೋದು ಕೇವಲ 30% ಮಾತ್ರ. ಇದರ ಸಿದ್ಧತೆ ಕೂಡ ತ್ವರಿತಗತಿಯಲ್ಲಿ ಆಗ್ತಾ ಇದೆ. 3 ದಿನಗಳಲ್ಲೇ ಸಂಪೂರ್ಣ ಎಫ್ಎಸ್ಎಲ್ ವರದಿ ತಯಾರಾಗ್ತಾ ಇದೆ. ಪೊಲೀಸರ ಕೈ ಸೇರಲಿದೆ ಅಂತಿಮ ಎಫ್ಎಸ್ಎಲ್ ರಿಪೋರ್ಟ್. ಹೀಗಾಗಿ ಈ ಎಫ್ಎಸ್ಎಲ್ ವರದಿ ದರ್ಶನ್ ಅಂಡ್ ಗ್ಯಾಂಗ್ಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಉರುಳಾಗುವ ಎಲ್ಲ ಸಾಧ್ಯತೆ ಇದೆ. ಕೂಲಂಕುಷವಾದ ಸಾಕ್ಷ್ಯಗಳು, ಪ್ರಕರಣಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳು, ಇದೆಲ್ಲದರ ಮರುಪರಿಶೀಲನೆಗೆ ಇದನ್ನು ಮತ್ತಷ್ಟು ಖಾತ್ರಿಪಡಿಸಿಕೊಳ್ಳುವ ಸಲುವಾಗಿ ಎಫ್ಎಸ್ಎಲ್ಗೆ ಕಳುಹಿಸಲಾಗಿತ್ತು. ಎಫ್ಎಸ್ಎಲ್ನಿಂದ ಈಗ ಆಲ್ರೆಡಿ 70%ನಷ್ಟು ವರದಿ ತನಿಖಾಧಿಕಾರಿಗಳ ಕೈ ಸೇರಿದೆ. ಇನ್ನು 30% ಮಾತ್ರ ಬಾಕಿ. 3 ದಿನಗಳಲ್ಲೇ ಸಂಪೂರ್ಣವಾದ ಎಫ್ಎಸ್ಎಲ್ನ ವರದಿ ತನಿಖಾಧಿಕಾರಿಗಳ ಕೈ ಸೇರುವ ನಿರೀಕ್ಷೆ ಇದೆ. ಅದಾದ ನಂತರದಲ್ಲಿ ಈ ಎಫ್ಎಸ್ಎಲ್ನ ರಿಪೋರ್ಟ್ ಮತ್ತಷ್ಟು ಕಂಟಕವಾಗಿ ಪರಿಣಮಿಸೋ ಸಾಧ್ಯತೆ ಇದೆ. ಕೊಲೆ ಆರೋಪಿಗಳಿಗೆ ಡೀಟೇಲ್ಸ್ನೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಎಫ್ಎಸ್ಎಲ್ ರಿಪೋರ್ಟ್ ಡಿ ಗ್ಯಾಂಗ್ಗೆ ಮತ್ತಷ್ಟು ಉರುಳಾಗುವ ಸಾಧ್ಯತೆ ಹೇಗೆ ವಿವರಣೆ ಕೊಡ್ತಾ ಹೋಗೋದಾದ್ರೆ? ಸ್ಮಿತಾ, ಈಗಾಗಲೇ ಈ ಒಂದು ಕೇಸನ್ನು ತನಿಖೆ ನಡೆಸ್ತಿರುವಂಥ ಪೊಲೀಸರು ಸಾಕಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕುವಂಥ ಹಂತದಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರು. ಅದರಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂಥ ಸುಮಾರು 200ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಈ ಒಂದು ಕೇಸ್ನಲ್ಲಿ ಕಲೆ ಹಾಕುವಂಥ ಕೆಲಸವನ್ನು ಮಾಡಿದರು. ಅದರಲ್ಲಿ ಈ ರೀತಿಯಾದಂಥ ಅಫಿಷಿಯಲ್ ರಿಪೋರ್ಟ್ಗಳು ಆರೋಪಿಗಳಿಗೆ ಕಂಟಕ ಹೆಚ್ಚಾಗುತ್ತೆ. ಯಾಕಂದರೆ ಡಿಜಿಟಲ್ ಎವಿಡೆನ್ಸ್ಗಳಾಗಿರ್ಬೋದು ಮತ್ತು ಎಫ್ಎಸ್ಎಲ್ ರಿಪೋರ್ಟ್ ಈ ಒಂದು ಕೇಸ್ನಲ್ಲಿ ಅದರಲ್ಲೂ ಕೂಡ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಸುವಂಥ ಅಂಶಗಳು ತುಂಬ ಮುಖ್ಯವಾಗಿರುತ್ತೆ. ಆರೋಪಿಗಳಿಗೆ ಕನ್ವಿಕ್ಟ್ ಆಗುವಂಥ ಸಂದರ್ಭದಲ್ಲಿ ಆರೋಪಿಗಳ ಕೃತ್ಯಕ್ಕೆ ಸಂಬಂಧಿಸಿದಂಥ ಪ್ರಮುಖ ಸಾಕ್ಷ್ಯಗಳು ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿರುತ್ತೆ. ಈಗಾಗಲೇ ಜೈವಿಕ ಅಂದರೆ ಬೆಂಗಳೂರಿನ ಎಫ್ಎಸ್ಎಲ್ ಕೇಂದ್ರದಿಂದ 70%ನ ರಿಪೋರ್ಟ್ ಈಗಾಗಲೇ ಪೊಲೀಸರ ಕೈ ಸೇರಿದೆ. ಇನ್ನೂ 30% ಅಂದರೆ ಹೈದರಾಬಾದ್ನ ಟೀಮ್ಗೆ ಕಳಿಸಿದ್ದಂತಹ ಎಫ್ಎಸ್ಎಲ್ ಸ್ಯಾಂಪಲ್ನ ಒಂದಷ್ಟು ರಿಪೋರ್ಟ್ಗಳು ಇನ್ನೂ ಕೂಡ ಬಂದಿಲ್ಲ. ಅಂದರೆ ಎಲೆಕ್ಟ್ರಾನಿಕ್ ಡಿವೈಸ್ಗಳಾಗಿರ್ಬೋದು, ಆರೋಪಿಗಳ ಮೊಬೈಲ್ ಆಗಿರ್ಬೋದು, ಜೊತೆಗೆ CCTV ಈ ಎಲ್ಲ ರಿಪೋರ್ಟ್ ಇನ್ನೂ ಕೂಡ ಕೈ ಸೇರಿಲ್ಲ. ಹೀಗಾಗಿ ಆ ಒಂದು ರಿಪೋರ್ಟ್ ಇನ್ನು 3 ದಿನಗಳಲ್ಲಿ ತನಿಖಾ ತಂಡದ ಕೈ ಸೇರುತ್ತೆ. ಯಾಕಂದರೆ ಇಲ್ಲಿ ಪ್ರಮುಖವಾಗಿ ಆರೋಪಿಗಳ ಮೊಬೈಲ್ಗಳ ರಿಟ್ರೀವ್ ಆಗಿರ್ಬೋದು, ಜೊತೆಗೆ CCTV ಅವರ ಮನೆಯಿಂದ ಹಿಡಿದು ಜೊತೆಗೆ ಆ ಒಂದು ಶೆಡ್ನಲ್ಲಿ ಇರುವಂತಹ ಎಲ್ಲ CCTV DVRಗಳನ್ನು ಕೂಡ ಕಳಿಸುವಂಥ ಕೆಲಸವನ್ನು ಮಾಡಿದರು. ಅದರಲ್ಲಿ ದರ್ಶನ್ ಆಗಿರ್ಬೋದು, ಈ ಆರೋಪಿಗಳೆಲ್ಲರೂ ಕೂಡ ರೇಣುಕಾಸ್ವಾಮಿಯನ್ನು ಕರೆದುಕೊಂಡು ಹೋಗೋದಾಗಿರ್ಬೋದು, ಅಲ್ಲಿ ಆತನ ಮೇಲೆ ಹಲ್ಲೆ ಮಾಡಿರೋದಾಗಿದ್ದು ಎಲ್ಲವೂ ಕೂಡ CCTVಯಲ್ಲಿ ಏನು ರೆಕಾರ್ಡ್ ಆಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಆ ಒಂದು ಮೃತದೇಹವನ್ನು ಹೊರಗಡೆ ಕರೆತಂದಿರೋದು ಇವೆಲ್ಲವನ್ನು ಕೂಡ ಆ ಒಂದು CCTVಯಲ್ಲಿ ರೆಕಾರ್ಡ್ ಆಗಿದೆ ಅಂತೇಳಿ ಈಗಾಗಲೇ ಪೊಲೀಸರಿಗೆ ಒಂದಷ್ಟು ಮಾಹಿತಿ ಇದೆ. ಎಲ್ಲವನ್ನು ಕೂಡ ಆರೋಪಿಗಳು ಡಿಲೀಟ್ ಮಾಡುವಂಥ ಕೆಲಸವನ್ನು ಮಾಡಿದರು. ಅದೆಲ್ಲವನ್ನು ಈಗ ಎಫ್ಎಸ್ಎಲ್ಗೆ ಹೈದರಾಬಾದ್ನ ಎಫ್ಎಸ್ಎಲ್ಗೆ ಕಳಿಸಿ ಅಲ್ಲಿ ರಿಟ್ರೀವ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಜೊತೆಗೆ ಆರೋಪಿಗಳ ಮೊಬೈಲ್ನಲ್ಲಿ ಒಂದಷ್ಟು ಪ್ರಮುಖ ಸಾಕ್ಷ್ಯಗಳು ಸಿಗುತ್ತೆ. ದರ್ಶನ್ಗೆ ಇವರು ಕರೆ ಮಾಡಿರೋದಾಗಿರ್ಬೋದು, ಜೊತೆಗೆ ಒಂದಷ್ಟು ವಿಡಿಯೋಗಳು ಕಳಿಸೋದಾಗಿರ್ಬೋದು, ಐಫೋನ್ನಲ್ಲಿ ದರ್ಶನ್ ಹೊಡೆದಿರುವಂಥ ಒಂದು ವಿಡಿಯೋ ಇದೆ ಅನ್ನೋಂಥ ಒಂದು ಮಾಹಿತಿ ಕೂಡ ಪೊಲೀಸರಿಗಿತ್ತು. ಇದ್ರ ಬಗ್ಗೆ ಓರ್ವ ಆರೋಪಿ ಕೂಡ ಬಾಯ್ಬಿಟ್ಟಿದ್ದಾನೆ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿತ್ತು. ಆ ಒಂದು ವಿಡಿಯೋ ಕೂಡ ಇದರಲ್ಲಿ ಎಫ್ಎಸ್ಎಲ್ನ ರಿಪೋರ್ಟ್ನ ಮೂಲಕ ಬರುವಂಥ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲ ಡಿಜಿಟಲ್ ಎವಿಡೆನ್ಸ್ಗಳು ಎಫ್ಎಸ್ಎಲ್ನ ರಿಪೋರ್ಟ್ನಲ್ಲಿ ಏನಾದರೂ ಪ್ರೂವ್ ಆಗಿದ್ರೆ ಸಂಪರ್ಕದಲ್ಲಿ ವಾಪಸ್ ಬರ್ತೀವಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಡಿ ಗ್ಯಾಂಗ್ಗೆ ಎಫ್ಎಸ್ಎಲ್ ರಿಪೋರ್ಟ್ ಕಂಟಕವಾಗುವ ಸಾಧ್ಯತೆ. ಹೈದರಾಬಾದ್ ಎಫ್ಎಸ್ಎಲ್ ನಿಂದ ಎಲೆಕ್ಟ್ರಾನಿಕ್ ವಸ್ತುಗಳ ರಿಪೋರ್ಟ್, ಸಿಸಿ ಕ್ಯಾಮೆರಾ, ಆಡಿಯೋ ಸ್ಯಾಂಪಲ್ಸ್, ಮೊಬೈಲ್ ಡೇಟಾ ವರದಿ. ಐಫೋನ್ ಸೇರಿದಂತೆ ಉಳಿದ ಆರೋಪಿಗಳ ಮೊಬೈಲ್ ಡೇಟಾವನ್ನ ಕೂಡ ರಿಕವರ್ ಮಾಡಲಾಗಿದೆ. ಸಿಸಿ ಕ್ಯಾಮೆರಾ ವಿಡಿಯೋ ರಿಟ್ರೀವ್ ಆದರೆ ಆರೋಪಿಗಳಿಗೆ ಸಂಕಷ್ಟ. 20 ದಿನದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಬೇಕಾಗಿದೆ ಪೊಲೀಸರು. ಕೊನೆ ಹಂತಕ್ಕೆ ತಲುಪಿದೆ ಪ್ರಕರಣದ ಚಾರ್ಜ್ ಶೀಟ್ ತಯಾರಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ನೇರ ಸಂಪರ್ಕದಲ್ಲೇ ಇದ್ದಾರೆ. ಮಾದೇಶ್, ಎಫ್ಎಸ್ಎಲ್ ರಿಪೋರ್ಟ್ ಅದರಲ್ಲೂ ಕೂಡ ಹೈದರಾಬಾದ್ನಿಂದ ಬರುವಂತಹ ವರದಿ ಎಷ್ಟರ ಮಟ್ಟಿಗೆ ಕಂಟಕ ಆಗಬಹುದು ಡಿ ಗ್ಯಾಂಗ್ಗೆ ಅಂತ? ಈಗಾಗಲೇ ಈ ಒಂದು ಕೇಸ್ನಲ್ಲಿ ಪ್ರಮುಖ ಸಾಕ್ಷ್ಯ ಅಂದರೆ ಈ ಒಂದು ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಏನೆಲ್ಲ ಅಂಶಗಳಿರುತ್ತೆ ಅದು ಚಾರ್ಜ್ ಶೀಟ್ನಲ್ಲಿ ಮುಖ್ಯವಾದಂಥ ಅಂಶಗಳಾಗುತ್ತೆ. ಯಾಕಂದರೆ ಈಗಾಗಲೇ ಸಾಕ್ಷ್ಯಗಳು ಯಾವುದೇ ಒಂದು ಕೇಸ್ನಲ್ಲಿ ಪೊಲೀಸರು ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಚಾರ್ಜ್ ಶೀಟ್ನಲ್ಲಿ ಅಂತಿಮವಾಗಿ ಆ ಒಂದು ಕೇಸ್ನಲ್ಲಿ ಏನೆಲ್ಲ ಅಂಶಗಳು ಗೊತ್ತಾಗಿದೆ ಅಂದರೆ ಸಾಕ್ಷಿಗಳ ಹೇಳಿಕೆಗಳಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ರಿಪೋರ್ಟ್ಗಳಾಗಿರ್ಬೋದು, ಜೊತೆಗೆ ಎವಿಡೆನ್ಸ್ಗಳು, ಮುಖ್ಯವಾದ ಎವಿಡೆನ್ಸ್ಗಳು ಯಾವ್ಯಾವ ಆರೋಪಿಗಳ ವಿರುದ್ಧ ಏನೆಲ್ಲ ಸಿಕ್ಕಿರುತ್ತೆ ಅನ್ನೋದನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡ್ತಾರೆ. ದರ್ಶನ್ ವಿರುದ್ಧ ಕೇಳಿ ಬಂದಿರುವ
ಮಾಡಿರುವಂಥ ಈ ಒಂದು ಆರೋಪದಲ್ಲಿ ಈಗಾಗಲೇ ತನಿಖೆ ನಡೆಸಿದ್ದಾರೆ. ಬಹುತೇಕ ತನಿಖೆಯನ್ನು ನಡೆಸಿರುವಂಥ ಪೊಲೀಸರು ಚಾರ್ಜ್ ಶೀಟ್ ಹಂತಕ್ಕೆ ಆ ಒಂದು ಕೇಸನ್ನು ತೆಗೆದುಕೊಂಡು ಬಂದಿದ್ದಾರೆ. ಆದರೆ ಇಲ್ಲಿ FSL ರಿಪೋರ್ಟ್ ಇನ್ನೂ ಕೂಡ ಬಾಕಿ ಇದೆ. ಯಾಕಂದರೆ 100% ಅವರ ರಿಪೋರ್ಟ್ ಅವ್ರ ಕೈಗೆ ಇನ್ನೂ ಕೂಡ ಸೇರಿಲ್ಲ. 30% ರಿಪೋರ್ಟ್ ಏನಿದೆ ಅದರಲ್ಲಿ ಪ್ರಮುಖ ಅಂಶಗಳು, ಅದರಲ್ಲೂ ಕೂಡ ಐಫೋನ್ನಲ್ಲಿ ರೆಕಾರ್ಡ್ ಆಗಿದ್ದಂಥ 3 ರಿಂದ 4 ಸೆಕೆಂಡ್ನ ಒಂದು ವಿಡಿಯೋ ಈ ಒಂದು ಕೇಸ್ನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತೇಳಿ ಈಗಾಗಲೇ ಪೊಲೀಸರು ಕೂಡ ಶಂಕೆಯನ್ನು ವ್ಯಕ್ತಪಡಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪ್ರದೋಷ್ ಕೂಡ ಒಂದು ಹೇಳಿಕೆಯನ್ನು ಕೂಡ, ಸ್ಫೋಟಕ ಹೇಳಿಕೆಯನ್ನು ಕೂಡ ಪೊಲೀಸರ ಮುಂದೆ ಹೇಳಿದ್ದ ಅನ್ನುವಂಥ ಮಾಹಿತಿ ಕೂಡ ಹೊರಬಿದ್ದಿತ್ತು. ಹೀಗಾಗಿ ಹೈದರಾಬಾದ್ನ FSL ರಿಪೋರ್ಟ್ನಲ್ಲಿ ಆ ಒಂದು ಐಫೋನ್ನ ಸೀಕ್ರೆಟ್ ಕೂಡ ಹೊರಗಡೆ ಬರುವಂಥ ಸಾಧ್ಯತೆ ಇದೆ. ಜೊತೆಗೆ ಆರೋಪಿಗಳ ಮೊಬೈಲ್, ಸುಮಾರು 6 ಮೊಬೈಲ್ಗಳನ್ನು ಈಗಾಗಲೇ FSLಗೆ ಕಳಿಸಲಾಗಿತ್ತು, ಹೈದರಾಬಾದ್ನ FSLಗೆ. ಅಲ್ಲೂ ಕೂಡ ಎಷ್ಟು ದಿನಗಳಿಂದ ಈ ಒಂದು ಪ್ಲಾನ್ ಆಗಿತ್ತು. ಈಗಾಗಲೇ ಮಾಹಿತಿಗಳ ಪ್ರಕಾರ ಸುಮಾರು ದಿನಗಳಿಂದಲೂ ಕೂಡ ಆತನನ್ನು, ಅಂದರೆ ರೇಣುಕಾಸ್ವಾಮಿಯನ್ನು ಇವರು ಟ್ರ್ಯಾಕ್ ಮಾಡಲಾಗಿತ್ತು. ಬೇರೆ ಬೇರೆ ಅಕೌಂಟ್ಗಳಿಂದ, ಫೇಕ್ ಅಕೌಂಟ್ಗಳಿಂದ ಇವರು ಅವರ ಅಕೌಂಟ್ಗೆ ಮೆಸೇಜನ್ನು ಮಾಡಿ, ಹುಡುಗಿಯ ರೀತಿಯಲ್ಲಿ ಮೆಸೇಜ್ ಮಾಡಿ ಆತನನ್ನು ಕರೆಸ್ಕೊಂಡಿದ್ರು ಅನ್ನೋಂಥ ಶಂಕೆ ಕೂಡ ಇತ್ತು. ಹೀಗಾಗಿ ಎಲ್ಲ ಆರೋಪಿಗಳ ಅಕೌಂಟ್ಗಳಾಗಿರ್ಬೋದು, ಜೊತೆಗೆ ಅವರೇನೆಲ್ಲ ಚಾಟ್ಗಳನ್ನು ಮಾಡಿದ್ರು ಅವೆಲ್ಲವೂ ಕೂಡ ಈ ಒಂದು ರಿಪೋರ್ಟ್ನಲ್ಲೂ ಕೂಡ ಬರುವಂಥ ಸಾಧ್ಯತೆ ಇದೆ. ಜೊತೆಗೆ ಆರೋಪಿಗಳಿಂದ ದರ್ಶನ್ಗೆ ಎಷ್ಟು ಬಾರಿ ಕಾಲ್ ಹೋಗಿತ್ತು, ಪ್ರಮುಖವಾಗಿ ಆ ಒಂದು ಕೊಲೆ ನಡೆದ ದಿನ ಆಗಿರ್ಬೋದು, ಮತ್ತು ಕೊಲೆ ನಡೆದ ಮುಂಚಿನ ದಿನಗಳು ಮತ್ತು ನಂತರದ ಕಾಲ್ ಲಿಸ್ಟ್ಗಳು ಕೂಡ ಅದರಲ್ಲಿ ಪತ್ತೆಯಾಗುವಂಥ ಸಾಧ್ಯತೆ ಇದೆ. ಇವೆಲ್ಲವೂ ಕೂಡ ಆರೋಪಿಗಳನ್ನು ಕನೆಕ್ಟ್ ಮಾಡುವಂಥ ಮುಖ್ಯವಾದ ಎವಿಡೆನ್ಸ್ಗಳಾಗಿರುತ್ತೆ. ಜೊತೆಗೆ ಶೆಡ್ನಲ್ಲಿರುವಂಥ CCTV ಕೂಡ ರಿಕವರಿ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ. ಇವೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗುವಂಥ ಪ್ರಮುಖ ಅಂಶಗಳಾಗಿರೋದ್ರಿಂದ ಆ ಒಂದು ರಿಪೋರ್ಟ್ ಚಾರ್ಜ್ ಶೀಟ್ನಲ್ಲಿ ಮುಖ್ಯವಾಗಿ ದಾಖಲೆ ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ. ಇವೆಲ್ಲವೂ ಕೂಡ ಈ ಒಂದು FSL ರಿಪೋರ್ಟ್ ಆರೋಪಿಗಳಿಗೆ ಮತ್ತಷ್ಟು ಕಂಟಕ ಹೆಚ್ಚಿಸುವಂಥ ಸಾಧ್ಯತೆ ಇದೆ. ಶ್ರುತಿ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.